ಇಷ್ಟು ದಿನ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಮುಂದಾದಂತಹ ರಾಜ್ಯ ಸರ್ಕಾರ ಈಗ ರೇಷನ್ ಕಾರ್ಡ್ ಗಳನ್ನ ಒದಗಿಸಿಕೊಡ್ಲಿಕ್ಕೆ ಮುಂದಾಗಿದೆ. BPL ರೇಷನ್ ಕಾರ್ಡ್ ಬೇಕಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ದಿನ BPL ದಿಂದ APL ಗೆ ಕನ್ವರ್ಟ್ ಮಾಡೋದು, APL ಇದ್ದಂತವರು ಶ್ರೀಮಂತ ಇದಾರಂತ ಹೇಳ್ಬಿಟ್ಟು APL ಕಾರ್ಡ್ ಗಳನ್ನ ರದ್ದು ಮಾಡೋದು, ಈ ಗೃಹಲಕ್ಷ್ಮಿ ಯೋಜನೆಯಿಂದ ಅವರನ್ನ ತೆಗೆದುಹಾಕೋದು, ಇದೆಲ್ಲವೂ ಕೂಡ ಇಷ್ಟು ದಿನ ನಡೀತಾ ಇತ್ತು. ಆದ್ರೆ ಈಗ ದಿಢೀರನೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ರಾಜ್ಯ ಸರ್ಕಾರ. ಸೊ ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ, ಈ BPL ರೇಷನ್ ಕಾರ್ಡ್ ಬೇಕಂತವರು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗತ್ತೆ, ಮುಖ್ಯವಾಗಿ ಅರ್ಹತೆ ಏನೇನ್ ಬೇಕಾಗಿರತ್ತೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ, ವಿಡಿಯೋದಲ್ಲಿರ್ತಕ್ಕಂತಹ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ BPL ರೇಷನ್ ಕಾರ್ಡ್ ಗಳನ್ನ ಲಕ್ಷಾಂತರ ಫಲಾನುಭವಿಗಳನ್ನ ರದ್ದು ಮಾಡಲಾಯಿತು. ಜೊತೆಗೆ BPL ದಿಂದ APL ಗೆ ಬಹಳಷ್ಟು ಜನರನ್ನ ಕನ್ವರ್ಟ್ ಮಾಡಿದ್ರು. ಇದರಿಂದ ಗೃಹಲಕ್ಷ್ಮಿ ಯೋಜನೆ ಅಂತೂ ತಪ್ಪೋದಿಲ್ಲ. ಆದ್ರೆ ನಿಮಗೆ ಗೊತ್ತಿರಬಹುದು, ಆಯುಷ್ಮಾನ್ ಕಾರ್ಡ್ ಕೇಂದ್ರ ಸರ್ಕಾರದ ಯೋಜನೆ BPL ದವರಿಗೆ ಹೆಚ್ಚಿನ ಆದ್ಯತೆ ಕೊಡುತ್ತೆ. 5 ಲಕ್ಷ ರೂಪಾಯಿ ತನಕ ನೀವು ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು. ಆದ್ರೆ APL ಇದ್ದಂತವರು 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಇದನ್ನ ಯೋಜನೆಯನ್ನ ಲಾಭವನ್ನ ಪಡ್ಕೊಳ್ಬಹುದು. 2 ಲಕ್ಷ ರೂಪಾಯಿ ಇಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ. ಈ ರೀತಿ ನೀವು ಬೇರೆ ಬೇರೆ ಯೋಜನೆಗಳ ಲಾಭವನ್ನ ಪಡ್ಕೊಳ್ಳುವಾಗ BPL ದವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುತ್ತೆ, APL ದವರಿಗೆ ಕಡಿಮೆ ಆದ್ಯತೆಗಳನ್ನ ಸರ್ಕಾರ ಕೊಡ್ತಿರತ್ತೆ. ಯಾಕಂದ್ರೆ BPL ಅತಿ ಬಡವರು, ಇವರು ಬಿಲೋ ಪವರ್ಟಿ ಲೈನ್ ಅಂತ ಕರಿತೀವಿ ನಾವು. ಸೊ ಅದಕ್ಕಾಗಿ ಹೆಚ್ಚಿನ ಬಡತನವನ್ನ ಇವರು ಅನುಭವಿಸ್ತಿರ್ತಾರೆ. ಅದಕ್ಕಾಗಿ BPL ಕಾರ್ಡ್ ಅನ್ನ ಕೊಡಲಾಗತ್ತೆ. ಹಾಗಾದ್ರೆ BPL ಕಾರ್ಡ್ ಅನ್ನ ನಾವು ಪಡ್ಕೊಳ್ಬೇಕು, ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ದಿಢೀರನೆ ಸರ್ಕಾರ ಹೇಳ್ತಲ್ಲ, ಇದು ಏನ್ ಗುಡ್ ನ್ಯೂಸ್ ಕೊಟ್ರಪ್ಪ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಬಹಳಷ್ಟು ಜನ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಯ್ತು, APL ಗೂ ಕೂಡ ಕನ್ವರ್ಟ್ ಮಾಡಲಾಯ್ತು. ಬಹಳ ದಿನದಿಂದನೂ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. 2022ರಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಫಲಾನುಭವಿಗಳ ಅಪ್ರೂವಲ್ ಅನ್ನ ಹೋದ ವರ್ಷ 2025ರಲ್ಲಿ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗಲಾದ್ರೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂತ ಕಾಯ್ತಾ ಇದ್ದ ಎಲ್ಲ ಫಲಾನುಭವಿಗಳಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದ್ದು. ಅದು ಎಷ್ಟೋ ಜನ ಮದುವೆ ಆಗಿರ್ತಾರೆ, ಅವರು ಸಪರೇಟ್ ಆಗಿ ತಮ್ಮ ಮನೆ ಮಾಡ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದಕ್ಕಾಗಿ ಅವರಿಗೆ ಸಪರೇಟ್ ಆಗಿ ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ಸರ್ಕಾರ ಹೇಳಿರೋದು ಒಂದು ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಮಾತ್ರ, ಆದ್ರೆ ಇವರು ಜೀವನವನ್ನ ಸಪರೇಟ್ ಆಗಿ ನಡೆಸ್ತಾ ಇರ್ತಾರೆ. ಈಗ ಹಿರಿಯರ ಮನೆಯಲ್ಲಿ ಅಣ್ಣ ತಮ್ಮ ಎಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸ್ತವವಾಗಿ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ರೆ ಅದು ರದ್ದಾಗತ್ತೆ, ಅದು ಖಂಡಿತವಾಗ್ಲೂ ರದ್ದಾಗತ್ತೆ. ಈಗಾಗಲೇ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೇಳಿದ್ರು, ಇದ್ರೆಲ್ಲದರ ಮೇರೆಗೆ ರದ್ದು ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಆದ್ರೆ ಇಲ್ಲಿ ನಮ್ಮ ಸಂಸಾರವನ್ನ ನಾವು ನಡೆಸ್ತಾ ಇದೀವಿ, ನಾವು ವಲಸೆ ಹೋಗಿದ್ದೀವಿ, ಅಥವಾ ಬೇರೆ ಊರ್ನಲ್ಲಿ ನಾವು ಹೋಗಿ ದುಡ್ಕೊಂಡು ತಿಂತಾ ಇದೀವಿ, ಅದಕ್ಕಾಗಿ ನಮಗೆ ರೇಷನ್ ಕಾರ್ಡ್ ಬೇರೆ ಬೇಕಾಗಿದೆ ಅಂತ ಕೇಳ್ತಕ್ಕಂತಹ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇಲ್ಲಿ ಸಿಗ್ತಾ ಇಲ್ಲ. ಇಷ್ಟು ದಿನದಿಂದ ತೊಂದರೆಯನ್ನ ಅನುಭವಿಸ್ತಾ ಬಂದಿದ್ದಾರೆ. ಈಗಲಾದ್ರೂ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿ ಕೊಡ್ತಾರಂತ ಕಾಯ್ತಾ ಇರುವಂತಹ ಎಲ್ಲ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು. ಈಗ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಬಹಳ ದಿನದಿಂದನೇ ನಿಮಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಮುಖ್ಯವಾಗಿ ಗ್ಯಾರಂಟಿ ಇರಲ್ದ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಯಾವಾಗ ಗ್ಯಾರಂಟಿ ಯೋಜನೆಗಳು ಈ ರೇಷನ್ ಕಾರ್ಡ್ ಆಧಾರದ ಮೇಲೆ ಮುಖ್ಯವಾಗಿ ಗೃಹಲಕ್ಷ್ಮಿ ಬಂತು, ಅವಾಗಿನಿಂದಲೂ ಕೂಡ ಅರ್ಜಿಯನ್ನ ಕೊಟ್ಟಿಲ್ಲ. ಆದ್ರೆ ಈಗ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ CH ಚಂದ್ರ ಭೂಪಾಲ್ ಈಗ ಅಪ್ಡೇಟ್ ಅನ್ನ ಕೊಟ್ಟಿದ್ದು, ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದಾರಂತೆ ಅತಿ ಶೀಘ್ರದಲ್ಲಿ ಅರ್ಜಿ ಸಲ್ಲಿಸುವಂತಹ ಅವಕಾಶ ಮಾಡಿಕೊಡಲಿದ್ದಾರಂತೆ. ಆದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಮ್ಮೆಲೆ ಕೊಡೋದಿಲ್ಲ, ಇದು ಮಾತ್ರ ಖಂಡಿತ. ಯಾಕಂದ್ರೆ ಸರ್ವರ್ ಫುಲ್ ಬಿಸಿ ಆಗ್ಬಿಡತ್ತೆ. ರೇಷನ್ ಕಾರ್ಡ್ಗೆ ಬಹಳಷ್ಟು ಜನ ಈಗ ನಿರೀಕ್ಷೆ ಇಟ್ಕೊಂಡು ಕುಂತಿದ್ದಾರೆ. ಒಮ್ಮೆಲೆ ಅರ್ಜಿ ಬಿಟ್ಬಿಟ್ರೆ ಅದು ತೊಂದರೆ ಪ್ರಾಬ್ಲಮ್ ಆಗೋದು ನಿಶ್ಚಿತ. ಈಗ ಯಾವ ರೀತಿಯಾಗಿ ಬಿಡ್ತಾರಂದ್ರೆ, ಇವತ್ತು ಮತ್ತು ನಾಳೆ ಅಥವಾ ನಾಡದು ಈ ರೀತಿ 2-3 ದಿನ 2 ಜಿಲ್ಲೆಗಳಲ್ಲಿ ಮಾತ್ರ ಬಿಡ್ತಾರೆ. ಈಗ ಉದಾಹರಣೆ ಬೆಳಗಾವಿ, ವಿಜಾಪುರ ಅಂತ ಅನ್ಕೊಳ್ಳಿ, 26ನೇ ತಾರೀಕು, 27ನೇ ತಾರೀಕು, 28ನೇ ತಾರೀಕು ಈ 3 ಜಿಲ್ಲೆಗಳಲ್ಲಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಈ ಸಮಯದಿಂದ ಈ ಸಮಯ ಟೈಮ್ ಕೂಡ ಕೊಡ್ತಾರೆ, ಅಷ್ಟರೊಳಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು, ಇಲ್ಲ ಅಂದ್ರೆ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಇಷ್ಟು ಟೈಮ್ ಇರುತ್ತೆ. ಮತ್ತು ಈ ದಿನಗಳ ಕಳೆದೋದ ತಕ್ಷಣ ಮತ್ತೆ ಬೇರೆ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಉದಾಹರಣೆಗೆ ಧಾರವಾಡ, ಯಾದಗಿರಿ ಅಂತ ಅನ್ಕೊಳ್ಳಿ, ಅಲ್ಲಿ ಕೆಲವೊಂದಿಷ್ಟು ದಿನ ಅವಕಾಶ ಮಾಡಿಕೊಡ್ತಾರೆ. ಅದಾದ ಬಳಿಕ ಮತ್ತೆ ಬೇರೆ ಜಿಲ್ಲೆ, ಈ ರೀತಿ ಕೆಲವೊಂದಿಷ್ಟು ಜಿಲ್ಲಾ ವೈಸ್ ಅಂತ ಹೇಳ್ಬಿಟ್ಟು ಅವಕಾಶ ಮಾಡಿಕೊಡ್ತಾರೆ. ಇಲ್ಲ ಒಮ್ಮೆಲೆ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲ, ತೊಂದರೆ ಅಂತೂ ಆಗೇ ಆಗತ್ತೆ. ಯಾಕಂದ್ರೆ ಸರ್ವರ್ ಇಶ್ಯೂ ಅದು ಇದು ಅಂತೆಲ್ಲವೂ ಕೂಡ ಆಗತ್ತೆ. ಯಾಕಂದ್ರೆ ಈಗಾಗಲೇ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಬಹಳ ದಿನದಿಂದಾನೇ ವೇಟ್ ಮಾಡ್ತಿದ್ದಾರೆ. ಅದಕ್ಕಾಗಿ ಸರ್ವರ್ ಬಿಸಿ ಆಗೋದಂತೂ ಖಂಡಿತ.
ಕೆಲವೇ ದಿನಗಳಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಸಂದರ್ಭದಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿ ಅಪ್ರೂವಲ್ ಸಿಕ್ಕ ತಕ್ಷಣವೇ ನೀವು ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ತೀವಿ. ಆ ರೇಷನ್ ಕಾರ್ಡ್ ಬಂದ ತಕ್ಷಣವೇ ನೀವು ಎಲ್ಲ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ವರಿ ಮಾಡ್ಕೊಳ್ಬೇಡಿ, ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿನೇ ನಿಮಗೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಅವಕಾಶ ಮಾಡಿಕೊಡ್ತಿದ್ದಾರೆ. ಸರ್ಕಾರ ಗ್ಯಾರಂಟಿಗಳು ಬಂದಾಗಿನಿಂದ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಹೊರತು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಅದಕ್ಕಾಗಿ ಈಗ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾ ಇದ್ದಾರೆ. ಆದ್ರೆ ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇರಬೇಕು. ನೀವು ಅಣ್ಣಂದಿರು ಒಂದೇ ಮನೆಯಲ್ಲಿ, ನಿಮ್ಮ ಹಿರಿಯರು ಕೂಡ ರೇಷನ್ ಕಾರ್ಡ್ ಇದೆ, ಅವರು ಒಂದೇ ಮನೆಯಲ್ಲಿ. ಈಗ ತಮ್ಮಂದು ಮದುವೆ ಆಗಿದೆ, ಅವನು ಬೇರೆ ರೇಷನ್ ಕಾರ್ಡ್ ಮಾಡ್ಕೊಳ್ತೀನಿ ಅಂದ್ರೆ ನಡೆಯಲ್ಲ. ನೀವು ಬೇರೆ ಮನೆಯಲ್ಲಿದ್ದೀರಿ, ಬೇರೆ ಎಲ್ಲೋ ನೀವು ದುಡ್ಕೊಂಡ್ ತಿಂತಾ ಇದ್ದೀರಿ, ಈ ರೀತಿ ನಿಮ್ಮ ಮನೆಯಲ್ಲಿ ನೀವು ವಾಸವಾಗಿದ್ರೆ, ನೀವು ದುಡ್ಕೊಂಡ್ ತಿಂತಾ ಇದ್ರೆ ನೀವು ರೇಷನ್ ಕಾರ್ಡ್ ಅನ್ನ ಪಡ್ಕೊಳ್ಬಹುದಪ್ಪ. ಸೊ ಈ ರೀತಿಯಾಗಿ ರೂಲ್ಸ್ ಇದೆ. ಇನ್ನು BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ಅರ್ಹತೆ ಏನೇನಾಗಿರ್ಬೇಕು, ಇದ್ರ ಎಲ್ಲದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ನಾನು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಹೋಗಿ ಸ್ನೇಹಿತರೆ. BPL ದಾರರಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಮೊದಲೇ ಕುಟುಂಬದ ವಾರ್ಷಿಕ ಆದಾಯ, ವರ್ಷಕ್ಕೆ ನಿಮ್ಮ ಕುಟುಂಬದಲ್ಲಿ ದುಡಿತಕ್ಕಂತಹ ವೇತನ 1,50,000ಕ್ಕಿಂತ ಒಳಗಡೆ ಇರಬೇಕು. ನಗರ ಪ್ರದೇಶದಲ್ಲಿ ವಾಸವಾಗ್ತಕ್ಕಂಥವ್ರು. ಇನ್ನು ಕುಟುಂಬದ ಆರ್ಥಿಕವಾಗಿ ದುರ್ಬಲತೆ ಹೊಂದಿರಬೇಕಾಗತ್ತೆ. ಯಾರು ದುರ್ಬಲತೆಯನ್ನ ಹೊಂದಿರ್ತೀರಿ, ಆ ವರ್ಗದವರು ಆಗಿರ್ತೀರಿ, ಬಡತನ ರೇಖೆಗಿಂತ ಕೆಳಗಡೆ ಇರ್ತೀರಿ, ಅದಕ್ಕೆ ಬಿಲೋ ಬಿಟ್ ಪೊಲಿಟಿ ರ್ಯಾಂಕ್ ಸಿಗತ್ತೆ, ನಿಮ್ಗೆ BPL ಕಾರ್ಡ್ ಸಿಗತ್ತೆ. ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತೀರಿ ಅವ್ರಿಗೆ ಮಾತ್ರ ಸಿಗತ್ತೆ. ಕಾಸ್ಟ್ ಇನ್ಕಮ್ ನಲ್ಲಿ ಕೂಡ ವೇತನ ಕಡಿಮೆ ಇರಬೇಕು, 1,50,000ಕ್ಕಿಂತ ಕಡಿಮೆ ಇರಬೇಕು. ಇನ್ನು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದಂತೆ. ಈಗ ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ GST ಇನ್ಕಮ್ ಟ್ಯಾಕ್ಸ್ ಪೇಯರ್ ಮಾಡೋರಿಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ, ಗೃಹಲಕ್ಷ್ಮಿ ಕೂಡ ಸಿಗೋದಿಲ್ಲ, ಇದು ಗೊತ್ತಿದೆ ನಿಮಗೆ. ಇನ್ನು ಸರ್ಕಾರಿ ನೌಕರಸ್ಥರು ನಿಮ್ಮ ಒಂದು ಕುಟುಂಬನಲ್ಲಿ ಅಂದ್ರೆ BPL ರೇಷನ್ ಕಾರ್ಡ್ ನಲ್ಲಿ ಯಾರು ಕೂಡ ಇರಬಾರ್ದು. ಸರ್ಕಾರಿ ನೌಕರಸ್ಥರಿದ್ರೆ ನಿಮಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ BPL. ಇನ್ನು ಅದರ ಜೊತೆಗೆ ಒಂದೇ ಕುಟುಂಬದಲ್ಲಿ ಒಂದೇ ರೇಷನ್ ಕಾರ್ಡ್ ಅನ್ನ ಸರ್ಕಾರ ಕೊಡುತ್ತೆ. ಒಂದೇ ರೇಷನ್ ಕಾರ್ಡ್ ಅನ್ನ ಮಾತ್ರ ನೀವು ಬಳಕೆ ಮಾಡ್ಕೊಳ್ಬೇಕು. ಎರಡು ರೇಷನ್ ಕಾರ್ಡ್ ಅಥವಾ ಒಂದು ರೇಷನ್ ಕಾರ್ಡ್ ಇದೆ, ಇನ್ನೊಂದು ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೋದ್ರೆ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಬಂತೆ. ಇನ್ನು ಆಧಾರ್ ಕಾರ್ಡ್ ಇರಬೇಕು, ನಿವಾಸ ಪುರಾವೆ, ವಾಸಸ್ಥಳ ಪ್ರಮಾಣ ಪತ್ರ ಬೇಕಂತೆ. ಮುಖ್ಯವಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ಬೇಕಂದ್ರೆ ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಮತ್ತು ಕುಟುಂಬದ ಸದಸ್ಯದ ವಿವರಗಳು, ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಬೇಕು. ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ತಿರ್ತಿರಲ್ಲ, ಅವರ ಆಧಾರ್ ಕಾರ್ಡ್ಗಳು ಬೇಕಾಗತ್ತೆ. ಸರ್ಕಾರ ಪರಿಶೀಲನೆ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ ಇದಾವೆ, ನಿಮ್ಮಲ್ಲಿ ಶ್ರೀಮಂತರಿದ್ದಾರಾ ಅಥವಾ GST ಫೇರ್ ಇನ್ಕಮ್ ಟ್ಯಾಕ್ಸ್ ಯಾರಾದ್ರೂ ಮಾಡೋರಿದ್ದಾರಾ, ಬಡತನ ರೇಖೆಗಿಂತ ಕೆಳಗಡೆನೆ ಇದ್ದೀರಾ, ಯಾರಾದ್ರೂ ಸರ್ಕಾರಿ ನೌಕರಸ್ಥರಿದ್ದಾರಾ, ನಿಮ್ಮ ಹೊಲ ಗದ್ದೆಗಳೇ ಎಷ್ಟು, 2 ಎಕರೆಕ್ಕಿಂತ ಕೆಳಗಡೆ ಇರಬೇಕು, 7 ಎಕರೆಕ್ಕಿಂತ ಕೆಳಗಡೆ ಇರಬೇಕು. ಅದಕ್ಕಿಂತ ಹೆಚ್ಚಾಗಿದ್ರೆ ನಿಮಗೆ ವೇತನ ಈ ಒಂದು BPL ರೇಷನ್ ಕಾರ್ಡ್ ಸಿಗೋದಿಲ್ಲ. ಸೊ ಅಂತವರಿಗೆ ಮಾತ್ರ ಇದು ಯೋಜನೆಯ ಲಾಭ, ಜೊತೆಗೆ ಈ BPL ರೇಷನ್ ಕಾರ್ಡ್ ಸಿಗುವಂತದ್ದು. ಸೊ ಈ ರೀತಿ ಎಲ್ಲ ರೂಲ್ಸ್ ಗಳಿದಾವೆ, ಇದನ್ನ ದಾಟಿ ನೀವು ಅರ್ಜಿ ಸಲ್ಲಿಸಬೇಕು. ಸೊ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇದೀರಿ ಒಟ್ಟಾರೆಯಾಗಿ ಅವರಿಗೆ ಮಾತ್ರ BPL ರೇಷನ್ ಕಾರ್ಡ್ ಸಿಗತ್ತೆ, ಉಳಿದಂತವ್ರಿಗೆ ಸಿಗೋದಿಲ್ಲ. ಯಾಕಂದ್ರೆ ಮೊದಲೇ ವೆರಿಫಿಕೇಶನ್, ಪರಿಷ್ಕರಣೆ ಇದೆಲ್ಲವೂ ಕೂಡ ನಡೀತಾ ಇದೆ. ಅಂತದ್ರಲ್ಲಿ ನಾವು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸ್ತೀವಿ, ಅದು ಇದು ಅಂತ ನೀವು ಕನಸು ಕಾಣ್ತಾ ಇದ್ರೆ ತಪ್ಪು ಕಲ್ಪನೆ. ಮೊದಲೇ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ, ಅಂತದ್ರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸ್ಲಿಕ್ಕೆ ನೀವು ಕೂತಿದ್ರೆ ಆಗೋದಿಲ್ಲ. ಎರಡೆರಡು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬೇಕಂದ್ರೆ ನೀವು ಕುಂತಿದ್ರೆ ಆಗೋದಿಲ್ಲ. ಕೇವಲ ಒಂದು ರೇಷನ್ ಕಾರ್ಡು, ನೀವು ಬೇರೆ ಮನೆ ಮಾಡ್ಕೊಂಡಿದ್ದೀರಿ, ಓಕೆ, ಅರ್ಜಿ ಸಲ್ಲಿಸ್ಕೊಡ್ತಾರೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ನಿಮ್ ಮುಂದಿಟ್ಟೇನಿ, ಕೆಲವೇ ದಿನಗಳಲ್ಲಿ ನಿಮಗೆ ರೇಷನ್ ಕಾರ್ಡ್ ಅವಕಾಶ ಮಾಡಿಕೊಡ್ತಾರೆ ಅತಿ ಶೀಘ್ರದಲ್ಲಿ. ಈಗಂತೂ ಅಪ್ಡೇಟ್ ಕೊಟ್ಟಿದ್ದಾರೆ, ಘೋಷಣೆ ಮಾಡಿದ್ದಾರೆ, ಅನೌನ್ಸ್ ಮಾಡಿದಾರೆ ಅಂತ ಹೇಳ್ಬಹುದು. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಕಾಯ್ದು ನೋಡೋಣ. ಕೆಲವೇ ದಿನಗಳಲ್ಲಿ ಬಿಟ್ಟ ತಕ್ಷಣ ಮತ್ತೆ ನೀವು ಅರ್ಜಿ ಹೇಗೆ ಸಲ್ಲಿಸೋದು, ಎಲ್ಲಿ ಹೋಗಿ ಸಲ್ಲಿಸ್ಬೇಕಂತಾನು ಕೂಡ ಹೇಳ್ತೀನಿ. ನಾನು ಡಾಕ್ಯುಮೆಂಟ್ಸು ಅರ್ಹತೆ ಹೇಳಿದ್ದೀನಿ ನಿಮಗೆ. ಕೆಲವೇ ದಿನಗಳಲ್ಲಿ ಇದ್ರೆಲ್ಲದ್ರ ಬಗ್ಗೆ ಪಟ್ಟಿ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಇನ್ಫಾರ್ಮೇಶನ್ ಎಲ್ಲ ಫಲಾನುಭವಿಗಳು ಆಗಬೇಕಂತ ಕಾಯ್ತಾ ಇರ್ತಾರೆ, ಅವ್ರಿಗೆ ಶೇರ್ ಮಾಡಿ. ಮತ್ತು ರೇಷನ್ ಕಾರ್ಡ್ ರದ್ದಂತವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಅರ್ಜಿ ಸಲ್ಲಿಸ್ಬಿಟ್ಟು ನೀವು ಆ BPL ರೇಷನ್ ಕಾರ್ಡ್ ಪಡ್ಕೊಳ್ಬಹುದು ಅರ್ಹತೆ ಹೊಂದಿದ್ರೆ. ಓಕೆ, ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.